ಮಧ್ಯಪ್ರಾಚ್ಯದಲ್ಲಿ ಈಗಾಗಲೇ ಯುದ್ಧ ತಾರಕಕ್ಕೇರಿದೆ. ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಪಡೆಗಳು ಮುಗಿಬಿದ್ದಿದ್ದಾವೆ. ನಿರಂತರವಾದಂತಹ ದಾಳಿಯನ್ನು ನಡೆಸ್ತಾ ಇದ್ದಾವೆ. ಹಾಗೆಂತೇಳಿ ಇರಾನ್ ಕೈಕಟ್ಟಿ ಕುಳಿತಿಲ್ಲ, ಮಂಡಿಯೂರಿ ಸೋಲನ್ನು ಒಪ್ಕೊಂಡಿಲ್ಲ. ಅದು ಕೂಡ ಯುದ್ಧ ಮಾಡ್ತಾ ಇದೆ, ಅದು ತಿರುಗೇಟು ಕೊಡ್ತಾ ಇದೆ. ಅದು ಕೂಡ ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳ ಮೇಲೆ ಯುದ್ಧವನ್ನು ಮಾಡ್ತಾ ಇದೆ. ಬೇರೆ ಬೇರೆ ರಾಷ್ಟ್ರಗಳ ಮೇಲೆ ತನ್ನ ಮಿಸೈಲ್ ದಾಳಿಯನ್ನು ನಡೆಸ್ತಾ ಇದೆ. ವಿಶೇಷವಾಗಿ ಬಹ್ರೈನ್ನಲ್ಲಿ ನಡೆಸಿರ್ತಕ್ಕಂತಹ ದಾಳಿಯಲ್ಲಿ ಸುಮಾರು 35 ಮಕ್ಕಳು ಸೇರಿದಂತೆ 35ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ. ಇಸ್ರೇಲ್ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ. ಅಮೆರಿಕದ ಸೇನಾ ನೆಲೆಗಳ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ. ಹೀಗೆ ಯುದ್ಧ ತೀವ್ರಗೊಳ್ತಾನೆ ಸಾಗ್ತಾ ಇದೆ. ತೈಲ ಘಟಕಗಳನ್ನು ಟಾರ್ಗೆಟ್ ಮಾಡಿ ಇಸ್ರೇಲ್ ಮತ್ತು ಅಮೆರಿಕ ಸೇನಾಪಡೆಗಳು ನಡೆಸಿರುವಂತಹ ದಾಳಿಯಲ್ಲಿ ಇರಾನ್ನನ್ನು ಸರ್ವನಾಶ ಮಾಡುವಂತಹ ಸ್ವರೂಪದ ಯುದ್ಧ ತೀವ್ರತೆ ಗೋಚರಿಸ್ತಾ ಇದೆ. ಹೀಗೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದ್ರೆ ನಮ್ಮ ಸಂಸತ್ನಲ್ಲಿ ವಾಗ್ಯುದ್ಧ ನಡೀತಾ ಇದೆ. ಮಧ್ಯಪ್ರಾಚ್ಯ ಯುದ್ಧದ ಬಗ್ಗೆ ಭಾರತದ ಸಂಸತ್ನಲ್ಲಿ ವಾಗ್ಯುದ್ಧ ಶುರುವಾಗಿದೆ. ದೇಶದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಇದರ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾವೆ ಪ್ರತಿಪಕ್ಷಗಳು. ಕಾಂಗ್ರೆಸ್ ಹೋರಾಟಕ್ಕೆ ಸರ್ಕಾರ ಕೂಡ ತಿರುಗೇಟು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಸದನದ ನಿಯಮದ ಪ್ರಕಾರ ನಡೀಲಿ, ಅದು ಹೊರತಾಗಿ ಬೇರೇನೂ ಇಲ್ಲ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ ಹೋರಾಟದ ಬೆನ್ನಲ್ಲೇ ಪ್ರಧಾನಿ ಮೋದಿ ಅವರನ್ನ ಜೈಶಂಕರ್ ಅವರು ಭೇಟಿಯಾಗಿದ್ದಾರೆ. ಸಂಸತ್ನ ಬೆಳವಣಿಗೆ ಹಾಗೂ ಯುದ್ಧದ ಪರಿಣಾಮಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ಪ್ರಧಾನಿ ಜೊತೆಗೆ. ಹಾಗೆಯೇ ರಾಷ್ಟ್ರದ ಜನರ ಹಿತಾಸಕ್ತಿಗೆ ಮೊದಲ ಆದ್ಯತೆ ಅನ್ನುವಂತಹ ಸಂದೇಶವನ್ನ ಕೇಂದ್ರ ಸರ್ಕಾರ ರವಾನೆ ಮಾಡ್ತಾ ಇದೆ. ಸಂಸತ್ನ ಒಳಗಡೆ ಕೂಡ ಇವತ್ತು ವಾಗ್ಯುದ್ಧ ನಡೀತಿತ್ತು. ಈಗಾಗಲೇ ಸಂಸತ್ ಕಲಾಪ ಇವತ್ತು ಆರಂಭ ಆಗ್ತಾ ಇದ್ದಂತೆ ಬಜೆಟ್ ಅಧಿವೇಶನದ ಮುಂದುವರಿದ ಭಾಗ ಇವತ್ತಿನಿಂದ ಆರಂಭಗೊಂಡಿದೆ. ಬಜೆಟ್ ಅಧಿವೇಶನದ ಮುಂದಿನ ಭಾಗ ಇವತ್ತು ಕಲಾಪ ಆರಂಭಗೊಳ್ತಾ ಇದ್ದಂತೆ ಸದನದ ಒಳಗಡೆ ಸ್ಟೇಟ್ಮೆಂಟ್ ಅನ್ನು ಮಾಡೋದಕ್ಕೆ ಜೈಶಂಕರ್ ಅವರು ತಯಾರಾಗಿದ್ರು. ಆದರೆ ಜೈಶಂಕರ್ ಅವರ ಸ್ಟೇಟ್ಮೆಂಟ್ ಅನ್ನು ಕೇಳೋದಕ್ಕಿಂತ ಮುಂಚಿತವಾಗಿಯೇ ಪ್ರತಿಪಕ್ಷಗಳು ಸದನದ ಒಳಗಡೆ ಗದ್ದಲ ಎಬ್ಬಿಸಿದ್ದಾವೆ. ಸದನದ ಹೊರಗೂ ಕೂಡ ಹೋರಾಟವನ್ನು ನಡೆಸಿದ್ದಾರೆ. ಸ್ಪೀಕರ್ ಪೀಠದಲ್ಲಿದ್ದಂತಹ ಜಗದಂಬಿಕಾ ಪಾಲ್ ಅವರು ಸಮಾಧಾನ ಪಡಿಸಿದ್ರು ಕೂಡ ಸದನದ ಒಳಗಡೆ ಪ್ರತಿಪಕ್ಷಗಳ ಆಕ್ರೋಶ ತೀವ್ರಗೊಂಡಿತ್ತು. ಸರ್ಕಾರದ ವಿರುದ್ಧ ತೀವ್ರ ಸ್ವರೂಪದಲ್ಲಿ ಸಮರ ಸಾರಿದ್ದಾರೆ. ಹಾಗಾದ್ರೆ ಸಂಸತ್ನಲ್ಲಿ ಈ ವಾರ್ ಯಾವ ಸ್ವರೂಪದಲ್ಲಿ ಸಾಗಿತ್ತು ಅನ್ನೋದನ್ನು ನಿಮಗೆ ಮೊದಲಿಗೆ ವಿವರಿಸ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಮಧ್ಯಪ್ರಾಚ್ಯದ ಕದನ ಭಾರತದ ಸಂಸತ್ನಲ್ಲೂ ಕೂಡ ಚರ್ಚೆಗೆ, ವಾಗ್ಯುದ್ಧಕ್ಕೆ, ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗಿದೆ. ಅಮೆರಿಕ ಇಸ್ರೇಲ್ ಜೊತೆ ಸೇರಿ ಇರಾನ್ ಮೇಲೆ ನಡೆಸಿರ್ತಕ್ಕಂತಹ ಯುದ್ಧದಿಂದಾಗಿ ಭಾರತದ ಮೇಲಾಗ್ತಾ ಇರುವ ಪರಿಣಾಮಗಳ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಪ್ರತಿಪಕ್ಷಗಳು ಸರ್ಕಾರವನ್ನು ಆಗ್ರಹಿಸಿದ್ದಾವೆ. ಕಚ್ಚಾ ತೈಲ, ಗ್ಯಾಸ್ ಪೂರೈಕೆ ಆಗದ ಕಾರಣಕ್ಕಾಗಿ ದಿನೇ ದಿನೇ ಆತಂಕ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ಪ್ರತಿಪಕ್ಷಗಳು ವ್ಯಕ್ತಪಡಿಸ್ತಾ ಇರುವಂತಹ ಆತಂಕ. ಗೃಹ ಬಳಕೆಯ ಗ್ಯಾಸ್ 60 ರೂಪಾಯಿ ಏರಿಕೆಯಾಗಿದೆ. ವಾಣಿಜ್ಯ ಬಳಕೆಯ ಗ್ಯಾಸ್ 115 ರೂಪಾಯಿಗಳಿಗೆ ಏರಿಕೆಯಾಗಿದೆ. 60 ರೂಪಾಯಿ ಮನೆ ಬಳಕೆಯ ಗ್ಯಾಸ್ಗಳಿಗೆ, ಗ್ಯಾಸ್ ಸಿಲಿಂಡರ್ಗೆ 60 ರೂಪಾಯಿ ಹೆಚ್ಚಳ ಆಗಿದೆ. ವಾಣಿಜ್ಯ ಬಳಕೆಯ ಗ್ಯಾಸ್ಗೆ 115 ರೂಪಾಯಿ ಹೆಚ್ಚಳ ಆಗಿದೆ. ಈ ವಿಚಾರಗಳನ್ನು ಮುಂದಿಟ್ಟುಕೊಂಡು ಪ್ರತಿಪಕ್ಷಗಳು ಆಗ್ರಹಿಸಿದ್ದಾವೆ. ಆಟೋ ಗ್ಯಾಸ್ ಪೂರೈಕೆ ಮೇಲೆ ಮಹಾ ಹೊಡೆತ ಬೀಳ್ತಾ ಇದೆ. ನೋ ಸ್ಟಾಕ್ ಬೋರ್ಡ್ಗಳು ಈಗ ಬೀಳೋದಕ್ಕೆ ಶುರುವಾಗಿದ್ದಾವೆ. ಅಂದರೆ ಗ್ಯಾಸ್ ಪೂರೈಕೆಯಲ್ಲಿ ಬಹಳ ದೊಡ್ಡ ವ್ಯತ್ಯಯ ಆಗ್ತಾ ಇದೆ. ಇದು ಭಾರತಕ್ಕೆ ಆಗ್ತಾ ಇರುವಂತಹ ತೊಂದರೆ ಅನ್ನುವಂಥದ್ದು ಪ್ರತಿಪಕ್ಷಗಳು ಎತ್ತಿರುವಂತಹ ಪ್ರಶ್ನೆ. ಪೆಟ್ರೋಲ್, ಡೀಸೆಲ್ ಬೆಲೆ ಹೆಚ್ಚಳದ ಆತಂಕವೂ ಕೂಡ ಇದೆ. ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ ಇವತ್ತು ಹೋರಾಟವನ್ನು ಕೈಗೆತ್ತಿಕೊಂಡಿತ್ತು. ಸದನದ ಹೊರಗೂ ಕೂಡ ಇವತ್ತು ಹೋರಾಟವನ್ನು ನಡೆಸಿದ್ದಾರೆ. ಸಂಸತ್ ಆವರಣದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕಾಂಗ್ರೆಸ್ ವ್ಯಕ್ತಪಡಿಸಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಪಕ್ಷ ಕಾಂಗ್ರೆಸ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಸಂಸತ್ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಇವರುಗಳ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ನವರು ಹೋರಾಟವನ್ನು ಕೈಗೆತ್ತಿಕೊಂಡಿದ್ರು, ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಗಲ್ಫ್ ರಾಷ್ಟ್ರಗಳು ಹೊತ್ತಿ ಉರಿತಾ ಇದ್ದಾವೆ, ತೈಲ ಪೂರೈಕೆ ಆಗ್ತಾ ಇಲ್ಲ, ಗಲ್ಫ್ ಹೊತ್ತಿ ಉರಿತಾ ಇದೆ, ಆಯಿಲ್ ಶಾಕ್ ಎದುರಾಗಿದೆ, ಇಂಡಿಯನ್ ಸ್ಟ್ಯಾಂಡರ್ಡ್ ಅನ್ನುವಂತಹದ್ದನ್ನ ಭಾರತೀಯರು ಅಲ್ಲಿ ಸಿಲುಕಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಭಾರತೀಯರು ಗಲ್ಫ್ನಲ್ಲಿ ಸಿಲುಕಿದ್ದಾರೆ, ರಕ್ಷಣೆ ಮಾಡುವಂತಹ ಕೆಲಸ ಆಗಬೇಕಾಗಿದೆ ಅನ್ನುವಂಥದ್ದನ್ನ ಒತ್ತಾಯಿಸಿದ್ದಾರೆ. ಅಷ್ಟೇ ಅಲ್ಲದೆ ಭಾರತಕ್ಕೆ ನಾಯಕತ್ವ ಬೇಕಿದೆ, ಮೌನ ಅಲ್ಲ. ಇಂಡಿಯಾ ನೀಡ್ಸ್ ಲೀಡರ್ಶಿಪ್ ನಾಟ್ ಸೈಲೆನ್ಸ್ ಅನ್ನುವಂತಹ ಬ್ಯಾನರ್ ಅನ್ನು ಹಿಡಿದು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ನ
ಸಂಸತ್ ಸದಸ್ಯರು, ಕಾಂಗ್ರೆಸ್ನ ಸಂಸದರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಭಾರತಕ್ಕೆ ನಾಯಕತ್ವ ಬೇಕಿದೆ, ಭಾರತ ನಾಯಕತ್ವವನ್ನು ತೋರಿಸಬೇಕಾಗಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇದರ ನಡುವೆ ಸಂಸತ್ನ ಹೊರಗಡೆ ಈ ರೀತಿಯ ಹೋರಾಟ ನಡೆಸಿರ್ತಕ್ಕಂಥ ಕಾಂಗ್ರೆಸ್ನವರು ಸಂಸತ್ನ ಒಳಗೆ ಚರ್ಚೆಗೆ ಅವಕಾಶವನ್ನು ಕೇಳಿದ್ದಾರೆ. ಅದಕ್ಕಾಗಿ ನೋಟಿಸನ್ನು ಕೊಟ್ಟಿದ್ದಾರೆ. ಪಾಶ್ಚಿಮಾತ್ಯ ಬಿಕ್ಕಟ್ಟು, ಭಾರತದ ಮೇಲಿನ ಪರಿಣಾಮಗಳ ಬಗ್ಗೆ ಚರ್ಚೆಗೆ ಪಟ್ಟು ಹಿಡಿದಿದ್ದಾರೆ. ಮಧ್ಯಪ್ರಾಚ್ಯ ಸೇರಿದಂತೆ ಪಾಶ್ಚಿಮಾತ್ಯ ಜಗತ್ತಿನಲ್ಲಿ ನಡೀತಾ ಇರುವಂತಹ ಯುದ್ಧ ಮತ್ತು ಅದರ ಪರಿಣಾಮ ಭಾರತದ ಮೇಲೆ ಏನೇನು ಆಗ್ತಾ ಇದೆ ಇದರ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರೆ. ಸಂಸತ್ ಆವರಣದಲ್ಲಿ ಪ್ರತಿಭಟನೆಯ ಬಳಿಕ ಸಂಸತ್ನ ಒಳಗೂ ಕೂಡ ಪ್ರತಿಪಕ್ಷ ಕಾಂಗ್ರೆಸ್ ಹೋರಾಟವನ್ನು ಕೈಗೆತ್ತಿಕೊಂಡಿದೆ. ಸಂಸತ್ನ ಒಳಗೂ ಕೂಡ ಪ್ರತಿಪಕ್ಷ ಕಾಂಗ್ರೆಸ್ ಹೋರಾಟವನ್ನು ಕೈಗೆತ್ತಿಕೊಂಡಿದೆ. ಸಂಸತ್ ಆವರಣದಲ್ಲಿನ ಪ್ರತಿಭಟನೆಯ ನಂತರ ಕೇಂದ್ರ ಸರ್ಕಾರದ ವಿರುದ್ಧ ಬ್ಯಾನರ್ ಹಿಡಿದು ಸ್ಪೀಕರ್ ಪೀಠದ ಮುಂದೆ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಬ್ಯಾನರ್ ಅನ್ನು ಹಿಡ್ಕೊಂಡಿದ್ದಾರೆ. ಸ್ಪೀಕರ್ ಪೀಠದ ಮುಂದೆ ಪ್ರತಿಭಟನೆಯನ್ನು ನಡೆಸಿವೆ. ಇಲ್ಲಿ ಲೋಕಸಭೆಯಲ್ಲಿ ಕಲಾಪದ ವೇಳೆ ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನು ನಡೆಸಲಾಗಿದೆ. ಲೋಕಸಭಾ ಕಲಾಪದ ಸಂದರ್ಭದಲ್ಲಿ ಸದನದ ಬಾವಿಗಿಳಿದು ಪ್ರತಿಪಕ್ಷ ಕಾಂಗ್ರೆಸ್ನ ಸಂಸದರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಯಾವ ಸ್ವರೂಪದಲ್ಲಿ ಭಾರತದ ಮೇಲೆ ಈ ಯುದ್ಧದ ಪರಿಣಾಮಗಳು ಆಗ್ತಾ ಇದ್ದಾವೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ನಾವು. ಇದನ್ನು ಹೇಗೆ ಕೇಂದ್ರ ಸರ್ಕಾರ ಅಂದಾಜಿಸಿದೆ, ಯಾವ ಸ್ವರೂಪದಲ್ಲಿ ಕೇಂದ್ರ ಸರ್ಕಾರ ಇದನ್ನು ನಿಭಾಯಿಸ್ತಾ ಇದೆ ಅಂತ ಹೇಳಿ ಲೋಕಸಭೆಯಲ್ಲಿ ಚರ್ಚೆಗೆ ಅವಕಾಶವನ್ನು ಕೇಳಿ ಗೊತ್ತುವಳಿ ನೋಟಿಸನ್ನು ಸಂಸದ KC ವೇಣುಗೋಪಾಲ್ ಅವರು ಸಲ್ಲಿಸಿದ್ದಾರೆ. ಸ್ಪೀಕರ್ ಅವರಿಗೆ ಈ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ತುರ್ತು ಚರ್ಚೆಗೆ ಅವಕಾಶವನ್ನು ಕೇಳಿ ನೋಟಿಸನ್ನು ನೀಡಲಾಗಿದೆ. ನಮಗೆ ತ್ವರಿತಗತಿಯಲ್ಲಿ ಈ ನೋಟಿಸನ್ನು ಪರಿಗಣಿಸಿ ಚರ್ಚೆಗೆ ಅವಕಾಶವನ್ನು ಕಲ್ಪಿಸಬೇಕು. ಸಾರ್ವಜನಿಕರ ಹಿತದೃಷ್ಟಿಯಿಂದ ಇದು ಬಹಳ ಮುಖ್ಯ ಆಗುತ್ತೆ. ಭಾರತದಲ್ಲಿ ಗ್ಯಾಸ್, ಪೆಟ್ರೋಲ್, ಡೀಸೆಲ್, ಈ ಪ್ರತಿಯೊಂದು ತೈಲದ ಬೆಲೆಯ ಕತೆ ಏನಾಗುತ್ತೆ, ಯಾವ ಸ್ವರೂಪದಲ್ಲಿ ಕೇಂದ್ರ ಸರ್ಕಾರ ನಿಭಾಯಿಸ್ತಾ ಇದೆ, ಭಾರತೀಯರು ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳಿದರೆ ಸಾಲದು. ವಾಸ್ತವದ ಬಗ್ಗೆ ಜನರ ಮುಂದಿಡಬೇಕು. ರಾಜ್ಯಸಭೆಯಲ್ಲೂ ಕೂಡ ಅವಕಾಶವನ್ನು ಕೇಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು, ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ರಾಜ್ಯಸಭೆಯಲ್ಲಿ ಅವಕಾಶವನ್ನು ಕೇಳಿದ್ದಾರೆ. ನಮಗೆ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ವ್ಯಕ್ತಪಡಿಸ್ತಾ ಇರುವಂತಹ ಕಳವಳ ಏನಾಗ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ ಹೇಳ್ತಾ ಇದೆ. ಯಾವ ಕಾರಣಕ್ಕಾಗಿ ಅವರು ಚರ್ಚೆಗೆ ಆಗ್ರಹಿಸ್ತಾ ಇದ್ದಾರೆ? ಗಲ್ಫ್ ರಾಷ್ಟ್ರಗಳಲ್ಲಿ ಸಿಲುಕಿಕೊಂಡಿರುವಂತಹ ಭಾರತೀಯರ ರಕ್ಷಣೆ ಆಗಬೇಕು. ಸರಿಸುಮಾರು 1 ಕೋಟಿಗೂ ಹೆಚ್ಚು ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತಹ ಅಂಕಿಅಂಶಗಳಿದ್ದಾವೆ. ಹೀಗಿರುವಾಗ ಭಾರತೀಯರು ಎಲ್ಲಿದ್ದಾರೋ ಆ ದೇಶಗಳಲ್ಲಿ ಅವರಿಗೆ ರಕ್ಷಣೆ ಸಿಗುವಂತಾಗಬೇಕು. ಅವರ ಸುರಕ್ಷತೆ ಬಹಳ ಮುಖ್ಯ. ತೈಲ ಭದ್ರತೆ, ಸುರಕ್ಷತೆಯ ಬಗ್ಗೆ ಸರ್ಕಾರದಿಂದ ಸ್ಪಷ್ಟತೆ ಸಿಗಬೇಕು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್ನ ಬೆಲೆ ಏರಿಳಿಕೆ ಆಗ್ತಾ ಇದೆ, ವಿಪರೀತವಾದಂತಹ ಏರಿಳಿಕೆ ಆಗ್ತಾ ಇದೆ. ಈ ಕಾರಣಕ್ಕಾಗಿ ಇದರ ಬಗ್ಗೆ ಒಂದು ಸ್ಪಷ್ಟತೆ ಬೇಕಿದೆ. ಭಾರತೀಯರಿಗೆ ಸ್ಪಷ್ಟತೆ ಸಿಗಬೇಕಾಗಿದೆ. ಯುದ್ಧದಿಂದಾಗಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಇದರ ಪರಿಣಾಮ ಬಹಳ ದೊಡ್ಡ ಮಟ್ಟದಲ್ಲಿ ಬೀರ್ತಾ ಇದೆ ಅನ್ನುವಂಥದ್ದು ಜನರ ಅನುಭವಕ್ಕೂ ಕೂಡ ಬರೋದಕ್ಕೆ ಶುರುವಾಗ್ತಾ ಇದೆ. ಹೀಗಾಗಿನೇ ಯುದ್ಧದಿಂದಾಗಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಇದರ ಬಗ್ಗೆಯೂ ಚರ್ಚೆ ಆಗಬೇಕು. ಭಾರತದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ. ಅದಕ್ಕೆ ಕೇಂದ್ರ ಸರ್ಕಾರ ಕೈಗೊಳ್ಳಬಹುದಾಗಿರುವಂತಹ ಉಪಕ್ರಮಗಳ ಬಗ್ಗೆ, ಏನೇನು ಕಾರ್ಯಕ್ರಮಗಳನ್ನು ರೂಪಿಸಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕು. ದೇಶದ ಜನರಿಗೆ ಅಭಯ ನೀಡುವ ಕೆಲಸ ಆಗಬೇಕು. ಯಾಕಂದ್ರೆ ಈ ಯುದ್ಧದ ಪರಿಣಾಮ ಭಾರತೀಯರ ಮೇಲೆ ಆಗದಂಗೆ ನೋಡ್ಕೊಳ್ಬೇಕಾಗಿರುವಂಥದ್ದು ಸರ್ಕಾರಗಳ ಜವಾಬ್ದಾರಿ. ಯುದ್ಧ ಯಾವುದೇ ದೇಶಗಳ ನಡುವೆ ನಡೀತಾ ಇದ್ರು ಕೂಡ ಅದರ ಪರಿಣಾಮ ನಮ್ಮ ಮೇಲೆ ಪರೋಕ್ಷವಾಗಿ ನಮ್ಮ ಮೇಲೆ ಆಗುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ದೇಶದ ಜನರಿಗೆ ಅಭಯ ನೀಡುವಂತಹ ಕೆಲಸ ಆಗಬೇಕು ಅಂತ ಹೇಳುವಂಥ ಆಗ್ರಹವನ್ನ ಕಾಂಗ್ರೆಸ್ನ ನಾಯಕರುಗಳು ಮಾಡ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ ಅವರು ಈಗಾಗಲೇ ನೋಟಿಸನ್ನು ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಸಭೆಯಲ್ಲಿ ನೋಟಿಸ್ ಕೊಡುವ ಸಂದರ್ಭದಲ್ಲಿ ಪ್ರಸ್ತಾವನೆಯನ್ನು ಸಲ್ಲಿಸಿರ್ತಕ್ಕಂತಹ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಮಾತನಾಡಿದ್ರು ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. रूल 176 के तहत इमर्जिंग चैलेंजेस फॉर इंडियाज एनर्जी सिक्योरिटी के विषय पर मैं शॉर्ट ड्यूरेशन डिस्कशन की अनुमति के लिए अनुरोध करना चाहता हूं। पश्चिमी एशिया में तेजी से बदल रही जियोपॉलिटिकल सिचुएशन अब वहीं तक सीमित नहीं है, इसका असर भारत की एनर्जी सिक्योरिटी पर पड़ रहा है।
भारत की छवि और साख पर भी इसका असर पड़ रहा है। भारत अपनी क्रूड ऑयल की लगभग 55% जरूरतें पश्चिमी एशिया से होने वाले इंपोर्ट से पूरी करता है। कॉन्फ्लिक्ट बढ़ने का सीधा असर हमारे देश में इकोनॉमिक स्टेबिलिटी पर भी पड़ेगा। ಹೀಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇದರ ಬಗ್ಗೆ ಒಂದು ಶಾರ್ಟ್ ಟೈಮ್ ಡಿಬೇಟ್ಗೆ ಅವಕಾಶವನ್ನ ಕೊಡಬೇಕು ಅನ್ನುವಂತಹ ಆಗ್ರಹವನ್ನ ರಾಜ್ಯಸಭೆ ಒಳಗಡೆ ಮಾಡಿದ್ದಾರೆ. ಮತ್ತೆ ಸಂಸತ್ನ ಹೊರಗಡೆ, ಕಲಾಪದ ಹೊರಗಡೆ ಕೆ.ಸಿ. ವೇಣುಗೋಪಾಲ್ ಹಾಗೆಯೇ ಶಶಿ ತರೂರ್ ಸಂಸದರು, ಕಾಂಗ್ರೆಸ್ನ ಇಬ್ಬರು ಸಂಸದರು ಕೂಡ ಮಾತನಾಡಿದ್ದಾರೆ. ತೋರಿಸ್ತೀನಿ. The present day, more importance is the issue relating to the common people of this country. Fuel prices are rising day by day, and Gulf countries people are very much worried about their future. You see that Western countries, how they are doing all this war-like situation, war situation, how the government of India totally silent on all this situation. At least during the parliament, we are asking for a discussion, debate. Was to have an opportunity to discuss the issue. We can ask questions about energy security. Oil prices have gone up very high today. We are worried about the shortage of gas in the country. There are many, and of course LPG prices were raised by the government just a couple of days ago. So there are issues affecting the Aam Aadmi in India that the parliament would like to place on record. ಹೀಗೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಕಾಂಗ್ರೆಸ್ ಸದಸ್ಯರು ಕೇಳ್ತಾ ಇರುವಂಥದ್ದು ಇದರ ಬಗ್ಗೆ ವಿಸ್ತೃತವಾದಂಥ ಚರ್ಚೆ ಆಗಬೇಕು. ಸಂಸತ್ನಲ್ಲಿ ಚರ್ಚೆಯಾಗಿ ಕೇಂದ್ರ ಸರ್ಕಾರವು ಕೂಡ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನೋದ್ರ ಬಗ್ಗೆ ಚರ್ಚಿಸಬೇಕು ಅನ್ನುವಂತಹ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಇದರ ನಡುವೆ ಜೈಶಂಕರ್ ಅವರು ಒಂದಿಷ್ಟು ಸ್ಪಷ್ಟನೆಯನ್ನು ಕೊಡುವಂತಹ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ವಿದೇಶಾಂಗ ಸಚಿವರು ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಸದನದಲ್ಲಿ ತಮ್ಮ ಹೇಳಿಕೆಯನ್ನು ನೀಡಿದ್ದಾರೆ. ಇಲಾಖೆಯ ಪರವಾಗಿ, ಭಾರತ ಸರ್ಕಾರದ ಪರವಾಗಿ ಏನೇನು ಕ್ರಮಗಳಾಗ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನು ನೀಡುವಂತಹ ಕೆಲಸವನ್ನು ಮಾಡಿದರು. ಮಧ್ಯಪ್ರಾಚ್ಯ ಬಿಕ್ಕಟ್ಟಿನ ಬಗ್ಗೆ, ಮಧ್ಯಪ್ರಾಚ್ಯದಲ್ಲಿ ಸಿಲುಕಿಕೊಂಡಿರುವಂತಹ 65,000 ಭಾರತೀಯರನ್ನು ಇದುವರೆಗೆ ರಕ್ಷಣೆ ಮಾಡಲಾಗಿದೆ. ಸರಿಸುಮಾರು 65,000 ಭಾರತೀಯರು ಈಗಾಗಲೇ ಮಧ್ಯಪ್ರಾಚ್ಯದಿಂದ ವಾಪಸ್ ಬಂದಿದ್ದಾರೆ. ಅವರ ರಕ್ಷಣೆ ಮಾಡಲಾಗಿದೆ. ಟೆಹರಾನ್ನೊಂದಿಗೆ ಸಂಪರ್ಕದಲ್ಲಿದ್ದು ಭಾರತೀಯರ ಸುರಕ್ಷತೆಗೆ ಆದ್ಯತೆಯನ್ನು ನೀಡಲಾಗಿದೆ. ಯಾಕಂದರೆ ಯುದ್ಧ ಪೀಡಿತವಾಗಿರ್ತಕ್ಕಂತಹ ನಗರ ಅಂತ ಹೇಳಿದರೆ ಅದು ಟೆಹರಾನ್ ನಗರ. ಇರಾನ್ ದೇಶದ ಮೇಲೆ ವ್ಯಾಪಕವಾದಂತಹ ದಾಳಿ ಆಗ್ತಾ ಇದೆ. ಹಾಗಾಗಿ ಟೆಹರಾನ್ ಜೊತೆಗೆ ನವದೆಹಲಿ ನಿರಂತರ ಸಂಪರ್ಕದಲ್ಲಿದೆ ಮತ್ತು ಭಾರತೀಯರ ಸುರಕ್ಷತೆಗೆ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ. ಭಾರತದಲ್ಲಿರುವಂತಹ ಇರಾನ್ನ ಹಡಗುಗಳು ಕೂಡ, ಇರಾನ್ನ 3 ಹಡಗುಗಳು ಭಾರತಕ್ಕೇನೋ ಸಮರಾಭ್ಯಾಸಕ್ಕಾಗಿ ಬಂದಿದ್ವು, ತಾಲೀಮಿಗಾಗಿ ಬಂದಿದ್ವು, ಅವುಗಳು ಸುರಕ್ಷಿತವಾಗಿದ್ದಾವೆ. ಒಂದು ಹಡಗು ನಾಶವಾಗಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಹಡಗುಗಳನ್ನು ರಕ್ಷಣೆ ಮಾಡಿದ್ದಕ್ಕೆ ಭಾರತಕ್ಕೆ ಇರಾನ್ ಧನ್ಯವಾದವನ್ನು ಹೇಳಿದೆ. ಯಾಕಂದರೆ ಇರಾನ್ನ ಹಡಗುಗಳನ್ನು ಭಾರತ ರಕ್ಷಣೆ ಮಾಡಿದೆ, ಅದಕ್ಕಾಗಿ ಇರಾನ್ ಭಾರತಕ್ಕೆ ಧನ್ಯವಾದವನ್ನು ಕೂಡ ಹೇಳಿದೆ. 2 ಭಾರತೀಯರು ಸಾವಿಗೀಡಾಗಿದ್ದಾರೆ, 1 ಕಣ್ಮರೆಯಾಗಿದ್ದಾರೆ. ಈ ಯುದ್ಧದ ಸಂದರ್ಭದಲ್ಲಿ 2 ಭಾರತೀಯರು ಸಾವಿಗೀಡಾಗಿದ್ದಾರೆ, 1 ಕಣ್ಮರೆಯಾಗಿದ್ದಾರೆ. ಇರಾನ್ನೊಂದಿಗೆ ಈ ಸಂದರ್ಭದಲ್ಲಿ ಯಾವುದೇ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಅಂದರೆ ನೇರವಾಗಿ ಇರಾನ್ನ ಜೊತೆಗಿನ ಸಂಪರ್ಕವನ್ನು, ಅಂದರೆ ಅದು ವಾಯುಮಾರ್ಗದ ಮೂಲಕವಾಗಿ ಹೋಗಿ ಬರಬಹುದಾಗಿರ್ತಕ್ಕಂಥ ಯಾವುದೇ ಸಂಪರ್ಕಗಳು ಕೂಡ ಇರಾನ್ ಜೊತೆಗೆ ಇವಾಗ ಇಲ್ಲ. ಹೀಗಾಗಿ ಯಾವುದೇ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಇರಾನ್ ಜೊತೆಗೆ ಅನ್ನುವಂಥದ್ದು. ಮತ್ತು ಪರಸ್ಪರ ಮಾತುಕತೆಯ ಮೂಲಕ ಆರ್ಥಿಕ ಮತ್ತು ರಾಜತಾಂತ್ರಿಕ ಸಮಸ್ಯೆಗೆ ಪರಿಹಾರವನ್ನು ಹುಡುಕಿಕೊಳ್ಬೇಕು ಅನ್ನುವಂತಹ ಆಗ್ರಹವನ್ನು ಕೂಡ ಭಾರತದ ಸಂಸತ್ನಲ್ಲಿ ನಿಂತು ಇವತ್ತು ಹೇಳಿದ್ದಾರೆ ಜೈಶಂಕರ್ ಅವರು. ಯಾಕಂದರೆ ಯುದ್ಧ ಯಾವುದಕ್ಕೂ ಕೂಡ ಪರಿಹಾರ ಅಲ್ಲ. ತೈಲ ಪೂರೈಕೆ ಬೆಲೆ ಏರಿಕೆ ಬಗ್ಗೆ ದೇಶದ ಜನರು ಆತಂಕ ಪಡಬೇಕಾಗಿಲ್ಲ ಅಂತ ಹೇಳಿ ಭಾರತದ ವಿದೇಶಾಂಗ ಸಚಿವರು ಭರವಸೆಯನ್ನು ನೀಡಿದ್ದಾರೆ. ಭಾರತೀಯರು ತೈಲ ಬೆಲೆಯ ವಿಚಾರದಲ್ಲಿ ಆಗಲಿ, ತೈಲದ ಪೂರೈಕೆ ವಿಚಾರದಲ್ಲಾಗಲಿ ಯಾವುದೇ ರೀತಿಯಂತ ಆತಂಕ ಪಡಬೇಕಾಗಿಲ್ಲ ಅನ್ನುವಂತಹ ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ. ಸದನದಲ್ಲಿ ಏನೇನು ನಡೆದಿದೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. That negatively impacts peace and security in the world is deeply troubling. This ongoing conflict is an issue of particular concern for India. We are a neighboring region and understandably have obvious stakes in West Asia remaining stable and peaceful. There are almost 1 crore Indian citizens who live and work in the Gulf nations.
In Iran too, there are a few thousand Indians who are there for study and employment. The opposition party does not understand the basic ethics of this house, the rules of this house. They don't understand the values of the constitution. ये क्या चाहते हैं? आप लोग क्या एक परिवार, एक आदमी पूरा देश का महाराजा है क्या? इस देश में संविधान है, इस सदन में रूल है. आप लोग अपना ही दिया वाला रूल को नहीं मानते हैं. आप जो ये हरकत कर रहे हैं, ये इससे क्या भला हो रहा है देश का, और संसद का गरिमा को आप लोगों ने कितना गिराया है. ಹೀಗೆ ಕಾಂಗ್ರೆಸ್ ಅವರು ನಡೆಸಿರುವಂತಹ ಪ್ರತಿಭಟನೆಯ ಬಗ್ಗೆ ಕಿರಣ್ ರಿಜಿಜು ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಒಬ್ಬ ವ್ಯಕ್ತಿ ಒಬ್ಬರನ್ನು ನೀವು ಮಹಾರಾಜರು ತಿಳ್ಕೊಂಡ ರೀತಿಯಲ್ಲಿ ವರ್ತಿಸ್ತಾ ಇದೆ, ಅದು ಸಾಧ್ಯ ಇಲ್ಲ. ಇಲ್ಲಿ ದೇಶದ ಸಂಸತ್ತಿಗೆ ನೀವು ಅವಮಾನವನ್ನು ಮಾಡ್ತಾ ಇದ್ದೀರಿ ಅಂತೇಳಿ ಕಾಂಗ್ರೆಸ್ನ ಮೇಲೆ ಹೇಳ್ತಾರೆ. ಆದರೆ ಅವಮಾನ ಮತ್ತು ಸಮ್ಮಾನ ಎರಡೂ ಕೂಡ ಸದನದ ಒಳಗಡೆ ನಡೀಬೇಕಾಗಿರುವಂತಹ ಚರ್ಚೆಗಳ ಆಧಾರದ ಮೇಲೂ ಕೂಡ ನಿರ್ಧಾರ ಆಗಬೇಕಾಗುತ್ತೆ. ಸಂಸತ್ನ ಒಳಗಡೆ ಎಷ್ಟು ಮಟ್ಟಿಗೆ ಇದರ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಮಧ್ಯಪ್ರಾಚ್ಯದ ಯುದ್ಧದ ಪರಿಣಾಮಗಳ ಬಗ್ಗೆ ಚರ್ಚೆ ಆಗತ್ತಾ, ಭಾರತೀಯರಿಗೆ ಯಾವ ರೀತಿಯಂತಹ ಭರವಸೆಯನ್ನು ಸರ್ಕಾರಗಳು ಕೊಡ್ತವೆ ಅನ್ನೋದನ್ನು ಕೂಡ ನೋಡಬೇಕಾಗಿರುತ್ತದೆ. ಅನುದಾನ ಕೇಳೋ ಶಾಸಕರಿಗೆ ಸಿಎಂ ಪಾಠ ಹೇಗೆ ಬರುತ್ತೆ, ಬಳಕೆ ಹೇಗೆ ಅನ್ನೋದರ ಬಗೆಗಿನ ಅರಿವು. ಸಿಎಂ ಕಾರ್ಯಾಗಾರ, ಪ್ರತಿಪಕ್ಷಗಳ ಬಹಿಷ್ಕಾರ. ಇದುವೇ ಚದುರಂಗದ ಎರಡನೇ ಸ್ಟೋರಿ. ಬಜೆಟ್ ಶಿಬಿರಕ್ಕೆ ಬಹಿಷ್ಕಾರ. ಆಯವ್ಯಯ ಅನುದಾನಗಳ ಬಳಕೆ ನಿರ್ವಹಣೆ ಎಂಬ ವಿಷಯದ ಕುರಿತು ತರಬೇತಿಯನ್ನು ಈ ದಿನ ಸಂಜೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯದ ಕುರಿತು ತರಬೇತಿಯನ್ನು ನೀಡಲಿದ್ದಾರೆ. ಬಜೆಟ್ಗೆ ಸಂಬಂಧಪಟ್ಟಂತೆ ಒಂದು ಶಿಬಿರ, ಅದರ ಬಳಕೆ ಹೇಗೆ, ಅನುದಾನದ ಬಳಕೆ ಹೇಗೆ, ಬಿಡುಗಡೆ ಹೇಗೆ, ಈ ವಿಚಾರದ ಬಗ್ಗೆ ಶಿಬಿರ. ಇದು ಮುಖ್ಯಮಂತ್ರಿಯವರು 17 ಬಜೆಟ್ ಮಂಡನೆ ಮಾಡಿದ ನಂತರ ಶಾಸಕರಿಗೂ ಒಂದಷ್ಟು ಪಾಠ ಮಾಡಬೇಕು ಅಂತ ಅವ್ರಿಗೆ ಅನಿಸಿದೆ. ಹೀಗಾಗಿ ಒಂದು ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಇವತ್ತು. ಆದರೆ ಶಿಬಿರಕ್ಕೆ ನಾವು ಬರಲ್ಲ ಅಂತೇಳಿ ಪ್ರತಿಪಕ್ಷಗಳವರು ಬಹಿಷ್ಕರಿಸಿದ್ದಾವೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಮಾಹಿತಿ. ಸಂಜೆ ತನಕ ವೇಟ್ ಮಾಡಬೇಕು, ಅವರು ಹೋಗ್ತಾರಾ ಹೋಗಲ್ವ ಪ್ರತಿಪಕ್ಷಗಳು ಅಂತೇಳಿ. ಆದರೆ ಸದ್ಯಕ್ಕೆ ಪ್ರತಿಪಕ್ಷಗಳ ಕಡೆಯಿಂದ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ಅವರು ಈ ಶಿಬಿರವನ್ನು ಬಹಿಷ್ಕರಿಸಿದ್ದಾರೆ. ಬಜೆಟ್ನಲ್ಲಿ ಸರಿಯಾದಂಥ ಅನುದಾನ ಸಿಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಆರೋಪ ಸದಾಕಾಲ ಇದ್ದೇ ಇರುತ್ತೆ. ಆದರೆ ಅನುದಾನ ಎಷ್ಟು ಕೊಟ್ಟಿದ್ದೀವಿ, ಅದರ ಬಳಕೆ ಹೇಗೆ ಆಗಬೇಕು ಅನ್ನೋದರ ಬಗ್ಗೆ ಮುಖ್ಯಮಂತ್ರಿಯವರು ಪಾಠ ಮಾಡೋದಕ್ಕೆ ಹೊರಟಿದ್ದಾರೆ. ಅನುದಾನ ಕೇಳಿರ್ತಕ್ಕಂತಹ ಶಾಸಕರಿಗೆ ಮುಖ್ಯಮಂತ್ರಿಯವರಿಂದ ಪಾಠ ಇದು. ಮುಖ್ಯಮಂತ್ರಿಯವರು ಈ ಪಾಠವನ್ನು ಮಾಡ್ತಾರೆ. ಒಂದು ಶಿಬಿರವನ್ನು ಆಯೋಜನೆ ಮಾಡ್ತಾರೆ. ಅನುಮೋದನೆ, ಬಿಡುಗಡೆ, ಬಳಕೆ ಇವೆಲ್ಲದರ ಬಗ್ಗೆಯೂ ಕೂಡ ತರಬೇತಿಯನ್ನು ಕೊಡುವಂಥದ್ದು ಅವರ ಉದ್ದೇಶ. ಬಜೆಟ್ ಕಾರ್ಯಾಗಾರಕ್ಕೆ ಪ್ರತಿಪಕ್ಷಗಳು ಬಹಿಷ್ಕಾರವನ್ನು ಹಾಕಿದ್ದಾರೆ. ಇಲ್ಲಿ ಕಾರ್ಯಾಗಾರ ನಡೆಸುವುದರ ಮೂಲಕವಾಗಿ ಸರ್ಕಾರ ಶಾಸಕರನ್ನ ಯಾವ ಸ್ವರೂಪದಲ್ಲಿ ಜಾಗೃತಗೊಳಿಸೋದಕ್ಕೆ ಹೊರಟಿದೆ ಅನ್ನೋದರ ಬಗ್ಗೆ ಪ್ರಶ್ನೆಗಳು ಇದ್ದೇ ಇದ್ದಾವೆ. ಮತ್ತು ಈ ರೀತಿಯಾದಂಥ ಕಾರ್ಯಾಗಾರದ ಟೈಮಿಂಗ್ ಬಗ್ಗೆಯೂ ಕೂಡ ಪ್ರಶ್ನೆಗಳಿದ್ದಾವೆ. ಯಾಕಂದರೆ ಈಗ ಕಾರ್ಯಾಗಾರ ನಡೆಸಬೇಕಾದ್ರ ಉದ್ದೇಶ ಏನು, ಸಡನ್ ಆಗಿ ಇಂಥದ್ದೊಂದು ಕಾರ್ಯಾಗಾರದ ಪ್ಲಾನ್ ಯಾಕಾಯಿತು ಅಂತ ಹೇಳಿ ಸಿ ಎಂ ಅವರೇ ಬಜೆಟ್ ಕಾರ್ಯಾಗಾರವನ್ನು, ಅಫ್ಕೋರ್ಸ್ ಮುಖ್ಯಮಂತ್ರಿಯವರಿಗೆ ಬಜೆಟ್ ಬಗ್ಗೆ 17 ಬಜೆಟನ್ನು, ಅತಿ ಹೆಚ್ಚು ಬಜೆಟ್ಗಳನ್ನು ಅವರೇ ಮಂಡನೆ ಮಾಡೋದ್ರಿಂದಾಗಿ ಅವರಿಗೆ ಅವರದೇ ಆದಂಥ ಅನುಭವ ಇದ್ದೇ ಇದೆ. ಆದರೆ ಈಗ ಬಜೆಟ್ ಕಾರ್ಯಾಗಾರವನ್ನು ಮಾಡೋದರ ಉದ್ದೇಶ ಏನು ಅನ್ನೋಂಥದ್ದು ಮೊದಲ ಪ್ರಶ್ನೆ. ಎರಡನೇದು, ಪ್ರತಿಪಕ್ಷಗಳು ಒಂದು ವೇಳೆ ಬಜೆಟ್ ಕಾರ್ಯಾಗಾರ ಮಾಡಿದಾಗ ಅದರಿಂದ ಲಾಭ ಆಗುತ್ತೆ ಅಂತೇಳಿ ಆದರೆ ಪ್ರತಿಪಕ್ಷಗಳು ಯಾಕೆ ಅದನ್ನು ಬಹಿಷ್ಕರಿಸ್ತವೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಬರುತ್ತೆ. ಇಲ್ಲಿ ಬಜೆಟ್ ಶಿಬಿರಕ್ಕೆ ಬಹಿಷ್ಕಾರವನ್ನು ಹಾಕೋದಕ್ಕೆ ಹೊರಟಿದ್ದಾರೆ ಪ್ರತಿಪಕ್ಷಗಳ ಸದಸ್ಯರು. ಕರ್ನಾಟಕ ರಾಜಕೀಯದ ಇತಿಹಾಸದಲ್ಲೇ ಮೊದಲ ಪ್ರಯೋಗಕ್ಕೆ ಈಗ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಬಜೆಟ್ ಬಗ್ಗೆ ಕಾರ್ಯಾಗಾರ. ಬಜೆಟ್ನಲ್ಲಿ ಏನು ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅಂತೇಳಿ ಅಲ್ಲ, ಬದಲಿಗೆ ಬಜೆಟ್ ಬಗ್ಗೆನೇ, ಒಟ್ಟಾರೆಯಾಗಿ ಬಜೆಟ್ ಬಗ್ಗೆನೇ ಒಂದು ಕಾರ್ಯಾಗಾರ. ಆ ಮೂಲಕವಾಗಿ ಶಾಸಕರುಗಳಿಗೆ ಪಾಠ ಹೇಳುವಂತಹ ಪ್ರಯತ್ನ. ಇದು ರಾಜಕೀಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಇಂಥದ್ದೊಂದು ಪ್ರಯೋಗಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಈ ಪ್ರಯೋಗದಲ್ಲಿ ಬಹಳ ಮುಖ್ಯವಾಗಿ ಅವರು ಮಾಡೋದಕ್ಕೆ ಹೊರಟಿರುವಂಥದ್ದು ಬಜೆಟ್ ಅನುದಾನದ ಅನುಮೋದನೆ, ಬಿಡುಗಡೆ, ಬಳಕೆಯ ಬಗ್ಗೆ ಪಾಠವನ್ನು ಮಾಡಬೇಕು ಅಂತ ಹೇಳಿ. ಅಂದರೆ ಶಾಸಕರುಗಳಿಗೆ ಗೊತ್ತಾಗಬೇಕು
ಬಜೆಟ್ ಅಂದರೆ ಹೇಗಿರುತ್ತೆ, ಯಾವ ಸ್ವರೂಪದಲ್ಲಿ ಅನುದಾನ ಬಿಡುಗಡೆ ಆಗುತ್ತೆ, ಬಿಡುಗಡೆ ಹಾಕಿ ಅದರ ಬಳಕೆ ಹೀಗೆ ಆಗಬೇಕು, ಅದಕ್ಕೆ ಅನುಮೋದನೆ ಹೀಗೆ ಪಡ್ಕೊಳ್ಬೇಕು, ಎಲ್ಲದರ ಬಗ್ಗೆಯೂ ಕೂಡ ಒಂದು ಪಾಠ ಮಾಡುವಂಥದ್ದು ಸಿದ್ದರಾಮಯ್ಯನವರ ಉದ್ದೇಶದಂತೆ ಇತ್ತು. ಬಹುಶಃ ಮುಖ್ಯಮಂತ್ರಿಯವರು ಸದನದ ಒಳಗಡೆ ಬಜೆಟ್ ಮೇಲಿನ ಚರ್ಚೆಯ ಸಂದರ್ಭದಲ್ಲಿ ಉತ್ತರ ಕೊಡುವಾಗ ಸದನದ ಸದಸ್ಯರುಗಳಿಗೆ ಡಿಟೇಲ್ ಆಗಿ ಇವುಗಳ ಬಗ್ಗೆ ಹೇಳೋದಕ್ಕೆ ಅವಕಾಶ ಇದ್ದೇ ಇರುತ್ತೆ ಶಾಸನ ಸಭೆಯ ಒಳಗಡೆ. ಆದರೆ ಒಂದು ಪ್ರತ್ಯೇಕ ಕಾರ್ಯಾಗಾರದ ಅವಶ್ಯಕತೆ ಏನಿತ್ತು ಅನ್ನುವಂಥದ್ರ ಬಗ್ಗೆ ಅದಕ್ಕೆ ಹೇಳಿದ್ದು ಪ್ರಶ್ನೆಗಳಿದ್ದಾವೆ ಅಂತ ಹೇಳಿ. ಹಣಕಾಸು ಸಚಿವರು ಆಗಿರುವಂತಹ CM ಸಿದ್ದರಾಮಯ್ಯನವರು ಈ ತರಬೇತಿಯನ್ನು ಕೊಡ್ತಾರೆ. ಅಂದರೆ ಅವರು ಕೂಡ ಒಂದು ಭಾಷಣವನ್ನು ಈ ಕಾರ್ಯಾಗಾರದಲ್ಲಿ ಮಾಡೋರಿದ್ದಾರೆ. ಆ ಮೂಲಕವಾಗಿ ಬಜೆಟ್ನ ಬಳಕೆಯ ಬಗ್ಗೆ, ಅನುಮೋದನೆಯ ಬಗ್ಗೆ, ಬಿಡುಗಡೆಯ ಬಗ್ಗೆ ಚರ್ಚೆಯನ್ನು ನಡೆಸುವಂಥದ್ದು ಸಿದ್ದರಾಮಯ್ಯನವರ ಉದ್ದೇಶ. ಆಯವ್ಯಯ ರಾಜಸ್ವಗಳ ಸಂಗ್ರಹ, ಅನುದಾನದ ವರ್ಗೀಕರಣ, ಅನುದಾನ ಬಳಕೆ, ನಿರ್ವಹಣೆ ಕುರಿತಾದಂತಹ ತರಬೇತಿ ಶಿಬಿರ ಇದು. ಶಾಸಕರುಗಳನ್ನು ತರಬೇತಿಗೊಳಿಸುವಂಥದ್ದು. ಆಯವ್ಯಯ ರಾಜಸ್ವಗಳ ಸಂಗ್ರಹ, ಅನುದಾನ ವರ್ಗೀಕರಣ, ಅನುದಾನ ಬಳಕೆ, ನಿರ್ವಹಣೆ. ಈಗ ದುಡ್ಡಿದ್ರಲ್ವಾ ನಿರ್ವಹಣೆ ಅನ್ನುವಂಥ ಪ್ರಶ್ನೆ ಬಂದೇ ಬರುತ್ತೆ. ಆದರೆ ದುಡ್ಡಿದೆ ನಮ್ಮ ಹತ್ರ, ಅದನ್ನು ನಿರ್ವಹಣೆ ಮಾಡೋದು ಹೇಗೆ, ಇರೋ ದುಡ್ಡನ್ನು ಹೇಗೆ ನಿರ್ವಹಣೆ ಮಾಡ್ಕೊಳ್ಬೇಕು ಅನ್ನುವಂತಹ ನಿಟ್ಟಲ್ಲಿ ಸಿದ್ದರಾಮಯ್ಯನವರು ತಮ್ಮ ಅನುಭವದ ಆಧಾರದ ಮೇಲೆ ಪಾಠವನ್ನು ಹೇಳಬಹುದು. ಹಣಕಾಸು ಇಲಾಖೆ ಅಧಿಕಾರಿಗಳು ಮತ್ತು ತಜ್ಞರು ಕೂಡ ಶಾಸಕರಿಗೆ ಮಾಹಿತಿಯನ್ನು ಒದಗಿಸುವಂತಹ ಪ್ರಯತ್ನವನ್ನು ಈ ಕಾರ್ಯಾಗಾರದ ಮೂಲಕವಾಗಿ ಮಾಡಿಸುವಂಥದ್ದು ರಾಜ್ಯ ಸರ್ಕಾರದ ಉದ್ದೇಶ, ಮುಖ್ಯಮಂತ್ರಿಯವರ ಉದ್ದೇಶ, ವಿಶೇಷವಾಗಿ ಹಣಕಾಸು ಇಲಾಖೆಯ ಉದ್ದೇಶ. ಇದರಲ್ಲಿ ಹಣಕಾಸು ಇಲಾಖೆ ಅಧಿಕಾರಿಗಳಿರ್ತಾರೆ, ತಜ್ಞರಿರ್ತಾರೆ, ಶಾಸಕರಿಗೆ ಮಾಹಿತಿಯನ್ನು ವಿನಿಮಯ ಮಾಡಿಕೊಡ್ತಾರೆ. CM ತರಬೇತಿಯ ಬಳಿಕ ಶಾಸಕರೊಂದಿಗೆ ಸಂವಾದವನ್ನು ನಡೆಸುವಂತಹ ಉದ್ದೇಶವನ್ನು ಕೂಡ ಇಟ್ಟುಕೊಳ್ಳಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಹೋಟೆಲ್ ಒಂದರಲ್ಲಿ ಈ ಕಾರ್ಯಾಗಾರವನ್ನು ಆಯೋಜನೆ ಮಾಡಲಾಗಿದೆ. ಅಲ್ಲಿ ಮುಖ್ಯಮಂತ್ರಿಯವರ ಜೊತೆಗೆ ಸಂವಾದ ಇರುತ್ತೆ. ಎಲ್ಲ ಪಕ್ಷಗಳ ಶಾಸಕರು, ಕೇವಲ ಕಾಂಗ್ರೆಸ್ ಶಾಸಕರುಗಳಿಗೆ ಸೀಮಿತ ಆಗಿರುವಂಥದ್ದಲ್ಲ ಇದು. ಬಿಜೆಪಿಯವರು ಕೂಡ ಹೋಗ್ಬೋದು, JDS ಅವರು ಕೂಡ ಹೋಗ್ಬೋದು. ಸರ್ವಪಕ್ಷ ಶಾಸಕರನ್ನ ತರಬೇತಿಗೆ ಸ್ಪೀಕರ್ ಹಾಗೂ ಸಭಾಪತಿ ಇಬ್ಬರೂ ಕೂಡ ಆಹ್ವಾನಿಸಿದ್ದಾರೆ. ಮೇಲ್ಮನೆ ಮತ್ತು ಕೆಳಮನೆ ಎರಡೂ ಮನೆಗಳ ಸದಸ್ಯರು ಕೂಡ, ವಿಧಾನ ಪರಿಷತ್ ಮತ್ತು ವಿಧಾನಸಭೆ ಎರಡೂ ಸದನಗಳ ಸದಸ್ಯರನ್ನು ಕೂಡ ಆಹ್ವಾನಿಸಲಾಗಿದೆ. ಇವತ್ತು ವಿಧಾನಸಭೆಯಲ್ಲಿ ಖುದ್ದು ಸ್ಪೀಕರ್ ಅವರೇ ಆಹ್ವಾನವನ್ನು ಕೊಟ್ಟಿದ್ದಾರೆ. ಸದ್ಬಳಕೆಗೆ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಶಾಸಕರುಗಳು ಇದನ್ನು ಸದ್ಬಳಕೆ ಮಾಡ್ಕೊಳ್ಬೇಕು ಅಂತೇಳಿ UT ಖಾದರ್ ಅವರು ಹೇಳಿದರು. ಇಲ್ಲಿ ಸ್ಪೀಕರ್ ಖಾದರ್ ಅವರ ಮಾತು ನಿಮಗೆ ತೋರಿಸ್ತೀನಿ. ವಿಧಾನಸಭೆಯ ಮಾನ್ಯ ಸದಸ್ಯರುಗಳು ಪ್ರಸ್ತುತ ನಡೆಯುತ್ತಿರುವ ಆಯವ್ಯಯ ಅಧಿವೇಶನದಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಅನುಕೂಲವಾಗುವಂತೆ ಆಯವ್ಯಯ ರಾಜಸ್ವಗಳ ಸಂಗ್ರಹಣೆ, ಅನುದಾನಗಳ ವರ್ಗೀಕರಣ ಮತ್ತು ಹಂಚಿಕೆ ಹಾಗೂ ಆಯವ್ಯಯ ಅನುದಾನಗಳ ಬಳಕೆ ನಿರ್ವಹಣೆ ಎಂಬ ವಿಷಯದ ಕುರಿತು ತರಬೇತಿಯನ್ನು ಈ ದಿನ ಸಂಜೆ 4 ಗಂಟೆಗೆ ಹೋಟೆಲ್ ಲಲಿತ್ ಅಶೋಕ್ನಲ್ಲಿ ಕಲಿಂಗ 1 ಹಾಲ್ನಲ್ಲಿ ಏರ್ಪಡಿಸಲಾಗಿದ್ದು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯದ ಕುರಿತು ತರಬೇತಿಯನ್ನು ನೀಡಲಿದ್ದಾರೆ. ಮತ್ತೆ ಸದಸ್ಯರ ಪ್ರಶ್ನೆಗೆ ಉತ್ತರ ಕೂಡ ಕೊಡಲಿಕ್ಕೆ ಇದ್ದಾರೆ, ಸಂವಾದಕ್ಕೆ ನಡೆಯಲಿಕ್ಕಿದೆ. ಪ್ರತಿಪಕ್ಷ ನಾಯಕರು ಕೂಡ ಭಾಗವಹಿಸಿ ಸಂದೇಶವನ್ನು ಕೂಡ ಕೊಡ್ತಾರೆ. ಆದ್ದರಿಂದ ವಿಧಾನಸಭೆಯ ಎಲ್ಲ ಮಾನ್ಯ ಸದಸ್ಯರು ತಪ್ಪದೆ ತರಬೇತಿಯಲ್ಲಿ ಭಾಗವಹಿಸುವ ಮೂಲಕ ತರಬೇತಿಯ ಪ್ರಯೋಜನ ಪಡೆಯುವಂತೆ ಕೋರುತ್ತೇನೆ. ತರಬೇತಿಯ ನಂತರ ಎಲ್ಲ ಮಾನ್ಯ ಸದಸ್ಯರಿಗೆ ಭೋಜನವನ್ನು ಏರ್ಪಡಿಸಲಾಗಿದೆ. ಆದ ಕಾರಣ ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಬೇಕನ್ನು ಮತ್ತೆ ಕೇಳಿಕೊಳ್ತಿದ್ದೇನೆ. ಎಲ್ಲ ಸದಸ್ಯರುಗಳನ್ನ ಕರೆಸಿ ಅವ್ರಿಗೆ ಕೇವಲ ಡಿನ್ನರ್ ಅಲ್ಲ, ಇದು ತರಬೇತಿ ಕಾರ್ಯಾಗಾರದ ನಂತರ ಡಿನ್ನರ್ ಇರುತ್ತೆ ಅನ್ನೋಂಥದ್ದು. ಮತ್ತು ಮುಖ್ಯಮಂತ್ರಿಗಳೇ ಇದರಲ್ಲಿ ಕಾರ್ಯಾಗಾರದಲ್ಲಿ ತರಬೇತಿಯನ್ನು ಕೊಡ್ತಾರೆ. ನಂತರ ಅವರು ಸಂವಾದದಲ್ಲೂ ಕೂಡ ಪಾಲ್ಗೊಳ್ತಾರೆ. ಸೊ ಶಾಸಕರು ಅಲ್ಲಿ ಸಂವಾದದಲ್ಲಿ ಪ್ರಶ್ನೆಗಳನ್ನು ಕೇಳ್ಬೋದು. ಸದನದ ಒಳಗಡೆ ಕೇಳುವಂತಹ ಪ್ರಶ್ನೆಗಳು ಇದ್ದೇ ಇರ್ತವೆ. ಆದರೆ ಸದನದ ಹೊರಗಡೆ ಈ ಕಾರ್ಯಾಗಾರವನ್ನು ಏರ್ಪಡಿಸಿ ಅದರ ಮೂಲಕವಾಗಿ ವಿಶೇಷ ತರಬೇತಿಯನ್ನು ಕೊಡಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಹಾಗಾದರೆ ತರಬೇತಿ ಹೇಗಿರುತ್ತೆ? ಬಜೆಟ್ ಅನುದಾನ ಲೆಕ್ಕಾಚಾರದ ಬಗ್ಗೆ ಶಾಸಕರುಗಳಿಗೆ ಮನವರಿಕೆ ಮಾಡಿಸಿಕೊಡುವಂತಹ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡಬಹುದು. ಯಾಕಂದರೆ ಸಿದ್ದರಾಮಯ್ಯನವರು ಸುದೀರ್ಘ ದಾಖಲೆಗಳ ಬಜೆಟನ್ನು ಮಂಡಿರುವುದರಿಂದಾಗಿ, ಸುದೀರ್ಘ ಬಜೆಟ್ಗಳ ದಾಖಲೆ ಅವರ ಹೆಸರಿನಲ್ಲಿ ಇರೋ ಕಾರಣದಿಂದಾಗಿ ಆ ಅನುಭವವನ್ನು ಶಾಸಕರ ಜೊತೆಗೆ ಹಂಚಿಕೊಳ್ಳುವಂಥದ್ದು ಬಹುಶಃ ಮುಖ್ಯಮಂತ್ರಿಯವರ ಉದ್ದೇಶ ಇರಬಹುದು. ಇಲ್ಲಿ ಬಜೆಟ್ಗೆ ಸಂಪನ್ಮೂಲ ಕ್ರೋಢೀಕರಣ ಹೇಗೆ ಅನ್ನುವಂಥದ್ರ ಬಗ್ಗೆ, ಯಾಕಂದರೆ ಎಲ್ಲ ವಿಷಯಗಳನ್ನು ಸದನದ ಒಳಗಡೆ ಸಾಮಾನ್ಯವಾಗಿ ಅವರು ಉತ್ತರ ಕೊಡುವಾಗ ಪ್ರಶ್ನೆಗಳು, ಅಫ್ಕೋರ್ಸ್ ಪ್ರತಿಪಕ್ಷಗಳ ಪ್ರಶ್ನೆಗಳಿರ್ತವೆ, ಅವುಗಳಿಗೆ ಉತ್ತರವನ್ನು ಕೊಡ್ತಾರೆ. ಆದರೆ ಬಜೆಟ್ಗೆ ಸಂಪನ್ಮೂಲ ಕ್ರೋಢೀಕರಣ ಹೇಗೆ ಅನ್ನುವಂಥದ್ರ ಬಗ್ಗೆ ಇದು ಪಾಠ ಮಾಡುವಂತಹ ಕೆಲಸ ಆಗಿರುತ್ತೆ. ಪಾಠ ಮಾಡ್ಬೋದು, ಹೇಗೆ ಸಂಪನ್ಮೂಲ ಕ್ರೋಢೀಕರಣ ಮಾಡುವಂಥದ್ದು, ಹಣಕಾಸಿನ ವರ್ಗೀಕರಣ ಮಾಡುವಂಥದ್ದು ಹೇಗೆ,
ಅಂದರೆ ಇಲಾಖಾವಾರು ವರ್ಗೀಕರಣ ಮಾಡುವಂಥದ್ದು ವಿಚಾರಗಳು ಇರ್ಬೋದು. ಈ ಎಲ್ಲ ವಿಷಯಗಳು, ವಿತ್ತೀಯ ಹೊಣೆಗಾರಿಕೆ, ವಿತ್ತೀಯ ಕೊರತೆ ಅಂದರೆ ಏನು, ಯಾವ ಸ್ವರೂಪದಲ್ಲಿ ಹೊಣೆಗಾರಿಕೆ ಇರುತ್ತೆ, ಯಾವ ಸ್ವರೂಪದಲ್ಲಿ ವಿತ್ತೀಯ ಕೊರತೆ ಎದುರಾಗುತ್ತೆ, ಇವುಗಳ ಬಗ್ಗೆ ವಿವರಿಸುವಂಥ ಕೆಲಸವನ್ನು ಸಿದ್ದರಾಮಯ್ಯವರು ಮಾಡುವಂಥ ಉದ್ದೇಶವನ್ನು ಹೊಂದಿದ್ದಾರೆ. ಅನುದಾನದ ಅನುಮೋದನೆ ಬಿಡುಗಡೆಯ ಪ್ರಕ್ರಿಯೆ ಹೇಗೆ ಅನ್ನುವಂಥ ವಿಚಾರದಲ್ಲೂ ಕೂಡ ಅವರು ಪ್ರಸ್ತಾಪವನ್ನು ಮಾಡಬಹುದು. ಸಿಕ್ಕ ಅನುದಾನದ ಬಳಕೆಯ ರೀತಿ, ಪ್ರಮಾಣದ ಮಾಹಿತಿಯನ್ನು ಕೂಡ ಅವರು ಶಾಸಕರುಗಳಿಗೆ ಒದಗಿಸುವಂತಹ ಪ್ರಯತ್ನವನ್ನು ಮಾಡ್ಬೋದು. ಸಿಕ್ಕ ಅನುದಾನದ ಬಳಕೆಯ ರೀತಿ ಮತ್ತು ಪ್ರಮಾಣದ ಮಾಹಿತಿಯನ್ನು ಒದಗಿಸುವಂತಹ ಕೆಲಸವನ್ನು ಸಿದ್ದರಾಮಯ್ಯವರು ಮಾಡ್ತಾರೆ. ಆದರೆ ಇಷ್ಟೆಲ್ಲ ಉದ್ದೇಶವನ್ನು ಮುಖ್ಯಮಂತ್ರಿಯವರು ಹೊಂದಿದ್ರೆ, ಇತ್ತ CM ಅವರ ತರಬೇತಿಯಿಂದಲೇ ದೂರ ಉಳಿಯೋದಕ್ಕೆ ಪ್ರತಿಪಕ್ಷಗಳು ನಿರ್ಧರಿಸಿದ್ದಾವೆ. ಅಲ್ಲಿಗೆ ಸರ್ಕಾರ ಉದ್ದೇಶಿಸೋದು ಏನು ಮತ್ತು ಆ್ಯಕ್ಚುಲಿ ಆಗೋದು ಏನು ಅಂತೇಳಿ. ಹಿಂದೆಯೂ ಕೂಡ ತರಬೇತಿ ಕಾರ್ಯಾಗಾರಗಳು ನಡೆದಿದ್ದಾವೆ. ಅಂದರೆ ಸಾಮಾನ್ಯವಾಗಿ ಹೇಗೆ ನಡೆಯುತ್ತೆ ಅಂತ ಹೇಳಿದರೆ, ಶಾಸಕರುಗಳು, ಹೊಸದಾಗಿ ಆಯ್ಕೆಯಾದಂತಹ ಶಾಸಕರುಗಳಿಗೆ ತರಬೇತಿ ಕಾರ್ಯಾಗಾರಗಳನ್ನು ನಡೆಸಲಾಗುತ್ತೆ. ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗಲೂ ಕೂಡ ಆ ರೀತಿಯಂಥ ತರಬೇತಿ ಕಾರ್ಯಾಗಾರಗಳನ್ನು ಬೇರೆ ಬೇರೆ ಕಡೆ ಕರೆದು ನಡೆಸಿ, ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಬಜೆಟ್ ಬಗ್ಗೆ ಇರಬಹುದು, ಸದನದಲ್ಲಿ ಕೇಳುವ ಪ್ರಶ್ನೆಗಳ ಬಗ್ಗೆ ಇರಬಹುದು, ಪ್ರತಿಯೊಂದರ ಬಗ್ಗೆ ಕೂಡ ಕಾರ್ಯಾಗಾರದಲ್ಲಿ ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ತಾರೆ. ಇಲ್ಲಿ ಮುಖ್ಯಮಂತ್ರಿಯವರು ಇದನ್ನು ಎಕ್ಸ್ಕ್ಲೂಸಿವ್ಲಿ ಕೇವಲ ಬಜೆಟ್ಗೆ ಸಂಬಂಧಪಟ್ಟಂತೆ ಮಾತ್ರನೇ ಒಂದು ಕಾರ್ಯಾಗಾರವನ್ನು ಸ್ವತಃ ತಾವೇ ಅದರ ಬಗ್ಗೆ ಹೇಳುವಂತಹ ಉದ್ದೇಶವನ್ನು ಹೊಂದಿದ್ದಾರೆ. ಆದರೆ ಪ್ರತ್ಯೇಕವಾಗಿ ತರಬೇತಿ ಶಿಬಿರ ನಡೆಸೋದಕ್ಕೆ ಪ್ರತಿಪಕ್ಷಗಳು ತೀರ್ಮಾನವನ್ನು ಕೈಗೊಂಡಿದ್ದಾವೆ. ಮುಖ್ಯಮಂತ್ರಿಯವರಿಂದ ಪಾಠ ಬೇಡ, ನಮಗೆ ನಾವೇ ಪಾಠ ಮಾಡ್ಕೊಳ್ತೀವಿ ಅಂತ. ಅವ್ರ ಪಾಠ ನಾವು ಕೇಳಲ್ಲ, ನಾವೇ ಪಾಠ ಮಾಡ್ಕೊತೀವಿ. ಸ್ಪೀಕರ್, ಸಭಾಪತಿ ಸೂಚನೆಗೂ ಕೂಡ ಪ್ರತಿಪಕ್ಷಗಳವರು ಮನ್ನಣೆ ನೀಡ್ತಾ ಇಲ್ಲ ಅನ್ನೋದು ಸದ್ಯಕ್ಕಿರುವಂತಹ ಮಾಹಿತಿ. ಪ್ರತಿಪಕ್ಷಗಳ ನಿರ್ಧಾರಕ್ಕೆ ಕಾಂಗ್ರೆಸ್ ನಾಯಕರು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡ್ತಾ ಇದ್ದಾರೆ. ಎಲ್ಲರೂ ಕೂಡ ಬರಬೇಕು, ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಅನ್ನೋಂಥದ್ದು ಕಾಂಗ್ರೆಸ್ ನಾಯಕರುಗಳು ನೀಡ್ತಾ ಇರುವಂತಹ ವಿವರಣೆ. ಆದರೆ ಸದ್ಯಕ್ಕೆ ಮುಖ್ಯಮಂತ್ರಿಯವರೇನೋ ಕಾರ್ಯಾಗಾರ ಮಾಡುವಂತಹ ಉತ್ಸಾಹದಲ್ಲಿದ್ದಾರೆ. ಆದರೆ ಪ್ರತಿಪಕ್ಷಗಳು ರಾಜಕೀಯದ ಕಾರಣಗಳಿಗಾಗಿಯೂ ಕೂಡ ಅಷ್ಟೇ ಇದನ್ನು ಬಹಿಷ್ಕರಿಸುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ಯಾಕಂದರೆ ಒಮ್ಮೆ ಕಾರ್ಯಾಗಾರದಲ್ಲಿ ಭಾಗಿಯಾದರು ಅಂತ ಹೇಳಿದರೆ ಸರ್ಕಾರದ ಬಜೆಟ್ ಬಗ್ಗೆ ಇವ್ರದ್ದು ಒಪ್ಪಿಗೆ ಇದೆಯೇನೋ ಅನ್ನುವಂತಹ ರಾಜಕೀಯ ಸಂದೇಶ ಹೋಗುತ್ತೆ ಅನ್ನುವಂತಹ ಆತಂಕ ಪ್ರತಿಪಕ್ಷಗಳಿಗೆ ಇರ್ತವೆ. ಹೀಗಾಗಿ ಪ್ರತಿಪಕ್ಷದವರು ಇದನ್ನು ಬಹಿಷ್ಕರಿಸುವಂತಹ ತೀರ್ಮಾನಕ್ಕೆ ಬಂದಿದ್ದಾವೆ. ಒಟ್ಟಾರೆಯಾಗಿ ಬಜೆಟ್ ಶಿಬಿರ, ಮುಖ್ಯಮಂತ್ರಿಯವರು ಹೊಸದಾಗಿ ಈ ಶಿಬಿರವನ್ನು ಮಾಡ್ತಾ ಇರುವಂಥದ್ದು ಮೊದಲ ಬಾರಿಗೆ ಇಂಥದ್ದೊಂದು ಬಜೆಟ್ ಶಿಬಿರವನ್ನೇ ಆಯೋಜನೆ ಮಾಡಿದ್ದಾರೆ, ಕಾರ್ಯಾಗಾರವನ್ನು ಆಯೋಜನೆ ಮಾಡಿದ್ದಾರೆ. ಕಾರ್ಯಾಗಾರದ ಮೂಲಕವಾಗಿ ಸಿದ್ದರಾಮಯ್ಯನವರು ಯಾವೆಲ್ಲ ವಿಷಯಗಳನ್ನು ಹೇಳ್ತಾರೆ ಅವುಗಳನ್ನು ನಿಜಕ್ಕೂ ಶಾಸಕರದಲ್ಲಿ ಭಾಗಿಯಾಗೋದ್ರ ಒಂದು ಲಾಭ ಇರುತ್ತೆ ಏನಂತ ಹೇಳಿದ್ರೆ, ಆಯಾ ಶಾಸಕರುಗಳಿಗೂ ಕೂಡ ಬಜೆಟ್ಗೆ ಸಂಬಂಧಪಟ್ಟಂತೆ ಸ್ಪಷ್ಟವಾದಂಥ ಮಾಹಿತಿಯನ್ನು ತಿಳ್ಕೊಂಡಾಗ ಸಹಜವಾಗಿಯೇ ಸದನದ ಒಳಗಡೆ ಪ್ರಶ್ನಿಸೋದಕ್ಕೂ ಕೂಡ ಅದು ಸಹಾಯ ಆಗುತ್ತೆ. ಪ್ರತಿಪಕ್ಷಗಳವರೆಗೂ ಕೂಡ ಇದು ಸಹಾಯ ಆಗುವಂಥದ್ದು ಆಗುತ್ತೆ. ಆದರೆ ರಾಜಕೀಯ ಮುನ್ನೆಲೆಗೆ ಬಂದಾಗ ಇಂತಹ ಕಾರ್ಯಾಗಾರಗಳ ಅವಶ್ಯಕತೆ ಇರುತ್ತಾ ಅನ್ನುವಂತಹ ಪ್ರಶ್ನೆ